ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ, ರಾಯರ ವಾರ. ಯಾರೆಲ್ಲ ರಾಯರ ಪೂಜೆ ಮಾಡಿದ್ದೀರಾ, ರಾಯರ ಆಶೀರ್ವಾದ ನಿಮಗಿರಲಿ ಅಂತ ನಾನು ಕೇಳ್ಕೊತೀನಿ. ರಾಯರು ಪೂಜೆ ಮಾಡದಿರೋರಿಗೆ ವಿಶೇಷವಾದಂಥ ಆಶೀರ್ವಾದ ರಾಯರು ಕೊಡಲಿ ಅಂತ ನಾನು ಬೇಡ್ಕೊತೀನಿ. ರಾಯರು ನಾವು ಪೂಜೆ ಮಾಡಲಿ, ಮನಸ್ಸಿನಲ್ಲೇ ಇಟ್ಟು ಆರಾಧಿಸ್ಲಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡೋವಂಥದ್ದು. ಆದರೆ ರಾಯರಿಗೆ ನಾವು ಕೈಯಾರ ನಾವು ಪೂಜೆ ಮಾಡ್ತು ಅಂತಂದರೆ ಏನೋ ಒಂದು ಆನಂದ. ಮನೆಯಲ್ಲಿ ಏನೇ ಒಂಥರ ಕಷ್ಟ ಇದ್ದರೂ, ಸಮಸ್ಯೆ ಇದ್ದರೂ ನಾವು ಪೂಜೆ ಮಾಡಿ ಒಂದು 5 ನಿಮಿಷ ನಾವು ದೇವ್ರ ಮುಂದೆ ಕೂತ್ಕೋತೀವಲ್ಲ, ದೇವ್ರ ಮುಖನೇ ನೋಡ್ತಾ, ಆವಾಗ ಏನೋ ಒಂಥರ ಎಲ್ಲವೂ ಮಂಗಮಾಯ ಆಗಿಬಿಟ್ಟಿದೆ, ಎಲ್ಲ ಕಷ್ಟ ಎಲ್ಲ ದೂರ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಬೇಗನೆ ಪೂಜೆ ಮುಗಿಸ್ಕೊಂಡೆ ನಾನು. ಅಂದರೆ 5 ಗಂಟೆಗೆಲ್ಲ ಪೂಜೆ ಮುಗಿಸ್ಕೊಂಡೆ. ನಾನಿವತ್ತು 5:45 ಮನೆ ಬಿಟ್ಟು 6 ಗಂಟೆಗೆಲ್ಲ ರಾಯರ ಮಠಕ್ಕೆ ಹೋದೆ. ಅಂದರೆ ನಮ್ಮ ಮನೆ ಹತ್ರ ಇರೋ ಮಠದಲ್ಲಿ ಬೇಗ ಇವಾಗ 6 ಗಂಟೆ 5:50 6 ಗಂಟೆಗೆಲ್ಲ ಬೇಗ ಓಪನ್ ಮಾಡಿಬಿಡ್ತಾರೆ. ಅಂದರೆ ದೇವಸ್ಥಾನ ಹೆಬ್ಬಾಗ್ಲು ಓಪನ್ ಮಾಡ್ತಾರೆ. ಅಂದರೆ ರಾಯರು ಬೃಂದಾವನದ್ದು ಬಾಗಿಲಿರುತ್ತಲ್ಲ, ಅದನ್ನೇನು ಓಪನ್ ಮಾಡಿರಲ್ಲ. ನಾನು ತೋರಿಸ್ತೀನಿ ನಾನು. ಆದರೆ ದೀಪ ಬೆಳಗೋದಕ್ಕೆ ಮತ್ತು ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ ಜನ ಬರ್ತಾರಲ್ಲ, ಹಂಗಾಗಿ ಬೇಗನೆ ಓಪನ್ ಮಾಡ್ತಾರೆ. ನನಗೇನೋ ಒಂಥರ ಖುಷಿ ನನಗೆ. ಬೆಳಗಿನ ಜಾವ ಸೂರ್ಯ ಉದಯ ಆಗಬೇಕಾದ್ರೆ ಮನೆಯಲ್ಲೂ ಪೂಜೆ ಮಾಡಿ ದೇವಸ್ಥಾನದಲ್ಲೂ ಹೋಗಿ ಅಲ್ಲೂ ದೀಪ ಬೆಳಗಿದ್ರೆ ಏನೋ ಒಂಥರ ಸಂತೋಷ, ಸಂಭ್ರಮ. ದೇವ್ರುಗಳು ಅನುಗ್ರಹ ಯಾವ್ಯಾವ ರೀತಿ ಮಾಡುತ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆದರೆ ಬೆಳಗಿನ ಜಾವದಲ್ಲಿ ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಚತುರ್ಮಾಸದಲ್ಲಿ ಬಾಳೆಹಣ್ಣು ಇಡಬಾರ್ದು ನೈವೇದ್ಯಕ್ಕೆ ಅಂತ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಏಕೆ ಅಂತಂದರೆ ನಮಗೆ ಬರೀ ಒಂದೇ ಯೋಚನೆ ಆಗಿರೋದಿಲ್ಲ, ಹಲವಾರು ಯೋಚನೆಗಳನ್ನೋದು ಇರುತ್ತೆ. ನನಗೂ ಸಹ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಖಂಡಿತ ನಾನು ಇಡ್ತಾ ಇರಲಿಲ್ಲ. ನಾನು ನಿನ್ನೆ ತಂದುಬಿಟ್ಟಿದ್ವಿ ಮನೆಗೆ. ಅಂದರೆ ತುಳಸಿ ಹೂವು ಎಲ್ಲ ತರೋದಕ್ಕೆ ಹೋಗಿದ್ವಲ್ಲ, ಆವಾಗ ಬಾಳೆಹಣ್ಣು ಸಹ ನಾನು ತಂದುಬಿಟ್ಟಿದ್ದೆ. ನಾನು ಇಡಬಾರ್ದಾಗಿತ್ತು ಅಂತ ನನಗೊಬ್ರು ಹೇಳಿದರು. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಏಕೆಂತಂದರೆ ನಮ್ಗೆ ಗೊತ್ತಿಲ್ಲದೆ ಇರೋದು ಬೇರೆಯವ್ರ ಹತ್ರ ನಾನು ಸಹ ಸಾಕಷ್ಟು ಕೇಳಿ ತಿಳ್ಕೊಂಡಿದ್ದೀನಿ. ಚತುರ್ಮಾಸದಲ್ಲಿ ಬಾಳೆಹಣ್ಣು ಇಡಬಾರ್ದು ಅನ್ನೋ ವಿಷಯ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದರೆ ನಾನು ಇಡ್ತಿರ್ಲಿಲ್ಲ ನಾನು. ಏಕೆ ಅಂತಂದರೆ ನಾನು ತಪ್ಪಾಗಿದೆ ನನ್ನಿಂದ ಅಂತ ನಾನು ಖಂಡಿತ ಒಪ್ಕೊತೀನಿ. ನನಗೆ ಗೊತ್ತಿತ್ತು, ಆದರೂ ಸಹ ಇಟ್ಟೆ ಅಂತಲೂ ಸಹ ನಾನು ವಾದ ಮಾಡೋಕ್ಕೆ ಹೋಗೋದಿಲ್ಲ. ಏಕೆ ಅಂತಂದರೆ ಭಗವಂತ ಇದನ್ನೆಲ್ಲ ನೋಡ್ತಿರ್ತಾರೆ. ನನಗೆ ಗೊತ್ತಿರಲಿಲ್ಲ, ಇಟ್ಟೆ. ನಿಮ್ಮಿಂದ ನಾನು ತಿಳ್ಕೊಂಡಿದ್ದೀನಿ ನಾನು ಇದೊಂದು ವಿಷಯನ. ರಾಯರು ನಿಮಗೆ ಒಳ್ಳೇದು ಮಾಡಲಿ. ಏಕೆಂತಂದರೆ ನಾನು ಅದಕ್ಕೆ ವೀಡಿಯೋದಲ್ಲಿ ಹೇಳೋದು, ನನಗೆ ಗೊತ್ತಿಲ್ಲದೆ ಇರೋದು ಸಹ ಬೇರೆಯವ್ರಿಗೆ ಗೊತ್ತಿರುತ್ತೆ. ಬೇರೆಯವರಿಂದನೂ ಸಹ ನಾನು ತಿಳ್ಕೊಂಡಿದ್ದೀನಿ. ನನಗೆ ಗೊತ್ತಿದೆ ಅಂತ ನಾನು ಯಾವತ್ತೂ ಸಹ ನಾನು ಅಂದ್ಕೊಳ್ಳೋದಿಲ್ಲ. ನನಗೆ ಗೊತ್ತಿಲ್ಲದಿರೋದು ಸಾಕಷ್ಟು ಬೇರೆಯವ್ರ ಹತ್ರ ನಾನು ಕೇಳಿ ತಿಳ್ಕೊಂಡಿದ್ದೀನಿ, ನೋಡಿನೂ ಸಹ ಕಲ್ತಿದ್ದೀನಿ ನಾನು ರಾಯರ ಹತ್ರ ಕ್ಷಮೆನೂ ಸಹ ಕೇಳಿದೆ. ಅಪ್ಪ, ನನಗೆ ಗೊತ್ತಿಲ್ಲದಿರ ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸು ಅಂತ. ನೋಡಿ, ನಾನು ರಾಯರ ಮಠಕ್ಕೆ ಹೋದೆ. ಆವಾಗ ತಾನೇ ಬಂದು ಕೆಲವು ಜನ ದೀಪ ಎಲ್ಲ ಬೆಳಗ್ತಿದ್ರು. ನೋಡಿ, ಅಲ್ಲಿ ಲಾಕ್ ಹಾಕಿದ್ದಾರೆ, ಅದು ಲಾಕ್ ಓಪನ್ ಮಾಡಿಲ್ಲ. ಇನ್ನು ಐನೋರುಗಳು ಯಾರೂ ಬಂದಿರಲಿಲ್ಲ. ಅಂದರೆ ಪುರೋಹಿತರು, ಇವರು ಪೂಜೆ ಮಾಡೋಂಥವ್ರು ಯಾರೂ ಬಂದಿರಲಿಲ್ಲ. ಹಂಗಾಗಿ ಒಬ್ಬರು ಇಬ್ಬರು ಬಂದು ಅಲ್ಲಿ ದೀಪ ಬೆಳಗಿ ಮತ್ತು ಹೆಜ್ಜೆ ನಮಸ್ಕಾರ ಇದನ್ನೆಲ್ಲ ಹಾಕ್ತಿದ್ರು. ಮತ್ತು ದೀಪ ಹಚ್ಚೋದು, ಬಾಗಿಲು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕೋದು, ಇದನ್ನೆಲ್ಲ ಇವರು ದೀಪ ಮತ್ತು ನಾವು ದೀಪ ತೊಗೋತೀವಲ್ಲ, ತುಪ್ಪ ದೀಪ, ಅದನ್ನು ಕೊಡೋ ಅಂಥವ್ರು ಇವರು. ಬಂದು ಇಲ್ಲಿ ದೀಪ ಎಲ್ಲ ಹಚ್ಚೋದು ಇವರೇನೆ. ಹಂಗಾಗಿ ಇವರೇ ಬಂದು ಅಲ್ಲಿ ಡೋರ್ ತೆಗಿಯೋ ಅಂಥದ್ದು. ಇನ್ನು ಒಳಗಡೆ ಅದು ಲಾಕ್ ಓಪನ್ ಮಾಡಿರಲಿಲ್ಲ. ಅಷ್ಟು ಬೇಗನೆ ನಾವು ಹೋಗಿದ್ದಂಥದ್ದು. ಇನ್ಮೇಲೆ ಬೇಗನೆ ಹೊರಟು ಬಿಡೋಣ ಅಂತ. ಏಕೆಂತಂದರೆ ಇಲ್ಲೂ ಸಹ ತುಂಬ ಅಂದರೆ ತುಂಬ ಜನ ಆಗ್ತಿದ್ದಾರೆ. ನಾನು ವೀಡಿಯೋದಲ್ಲಿ ಹೇಳಿದ್ದೆ, ಜಾಸ್ತಿ ನಾನು ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಎಷ್ಟು ಗಂಟೆಗೆ ಹೋದರೂ ಜನ ಅನ್ನೋದು ಜಾಸ್ತಿ ಬರ್ತಿರಲಿಲ್ಲ. ಅವಾಗ ಓಪನ್ ಮಾಡ್ತಿದ್ದೆ 7 ಗಂಟೆಗೆ. ಆದರೆ ಇವಾಗ 5:50 6 ಗಂಟೆಗೆಲ್ಲ ಓಪನ್ ಮಾಡ್ತಾರೆ. ಜನ ಅನ್ನೋದು ಅಷ್ಟು ಜನ ಬರ್ತಿರ್ತಾರೆ ಅಲ್ವಾ. ರಾಯರು ಎಲ್ರಿಗೂ ಅನುಗ್ರಹ ಮಾಡಿರೋದಕ್ಕೇ ಇಷ್ಟು ಜನ ಬರ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಹಿಂದೆ ಎಲ್ಲ ಜಾಸ್ತಿ ರಾಯರನ್ನ ಜಾಸ್ತಿ ನಂಬ್ತಾ ಇರಲಿಲ್ಲ. ರಾಯರ ಮಠ ಇದ್ವು, ಅಲ್ಲೊಂದು ಇಲ್ಲೊಂದು ಇದ್ವು. ಆದರೆ ನಾನು ಸಹ ರಾಯರ ಮಠಕ್ಕೆ ಯಾವಾಗಲೂ ಸಹ ಹೋಗ್ತಿರ್ಲಿಲ್ಲ. ಕೆಲವ್ರು ಜನ ಹೇಳೋರು, ಅಲ್ಲಿ ರಾಯರ ಮಠ ಇದೆ, ಹೋಗು, ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಹೇಳೋರು. ನಾನು ಹೋಗ್ತಿರ್ಲಿಲ್ಲ. ನಾನು ಗುರುವಾರನೂ ಸಹ ನಾನು ಪೂಜೆ ಮಾಡ್ತಿರ್ಲಿಲ್ಲ ನಾನು. ಆದರೆ ಗುರುವಾರ ಪೂಜೆ ಮಾಡೋರನ್ನೂ ನೋಡಿದೆ, ರಾಯರ ಮಠಕ್ಕೆ ಹೋಗೋರನ್ನೂ ಸಹ ನಾನು ನೋಡಿದೆ. ಆದರೆ ರಾಯರು ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ನಾನು ಮಾಡ್ತಿರಲಿಲ್ಲ. ರಾಯರು ನನಗೆ ಅನುಗ್ರಹ ಮಾಡಿರಲಿಲ್ಲ. ನೋಡಿ, ಯಾವ್ಯಾವ ರೀತಿ ನಮ್ಮ ಮನೆಗಳಿಗೆ ರಾಯರು ಬರಬೇಕು ಅನ್ನೋದು ಅವ್ರ ಇಚ್ಛೆ ಆಗಿರುತ್ತೋ, ಅವಾಗಲೇ ನಮ್ಮ ಮನೆಗಳಿಗೆ ರಾಯರು ಬಂದು ನಮ್ಮ ಕೈಲಿ ಪೂಜೆ ಸೇವೆ ಮಾಡಿಸ್ಕೊಳ್ಳೋ ಅಂಥದ್ದು. ನಾವು ಬಲವಂತವಾಗಿ
ಯಾರೋ ಹೇಳಿದ್ರು ಅಂತ ನಾವು ಮಾಡೋ ಅಂಥದ್ದಲ್ಲ. ನನಗೂ ಗೊತ್ತಿತ್ತು ಸುಮಾರು ವರ್ಷದಿಂದ ರಾಯರು ಪೂಜೆ ಮಾಡೋರನ್ನ ನಾನು ನೋಡಿದ್ದೆ. ಮತ್ತು ರಾಯರು ಮಠಕ್ಕೆ ಹೋಗೋರ್ನೂ ನೋಡಿದ್ದೆ. ರಾಯರು ಮಠ ಎಲ್ಲಿದೆ ಅಂತಲೂ ಸಹ ನಾನು ನೋಡಿದ್ದೆ ನಾನು. ಆದರೆ ರಾಯರು ಪೂಜೆ ಮಾಡೋದಕ್ಕೆ ನನಗೆ ಮನ್ಸು ಬರ್ತಿರಲಿಲ್ಲ ನನಗೆ. ನಾನು ಮಾಡ್ತಿರಲಿಲ್ಲ. ಬರೀ ನಮ್ಮ ಮನೆ ದೇವ್ರ ವಾರ ಅಷ್ಟನ್ನೇ ನಾನು ಮಾಡ್ತಿದ್ದಂಥದ್ದು. ಹಂಗಾಗಿ ರಾಯರು ನಮ್ಮ ಕಷ್ಟ ನಷ್ಟ ಎಲ್ಲವೂ ತಿಳಿದು ನಮ್ಮನೆ ಪರಿಸ್ಥಿತಿನ ಎಲ್ಲನೂ ಸಹ ತಿಳಿದು ನಮ್ಮನೆಗಳಿಗೆ ಬಂದು ನಮ್ಮ ಕೈಲಿ ಸೇವೆ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಒಂದಲ್ಲ ಒಂದು ಟೈಮ್ ಬರುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಲ್ವಾ. ಈಗ ನಾವು ಯಾರಿಗೋ ಹೇಳ್ತೀವಿ ರಾಯರು ಪೂಜೆ ಮಾಡು, ರಾಯರು ಮಠಕ್ಕೆ ಹೋಗು, ನಿನ್ನ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ. ಆದರೆ ಅವ್ರ ಮನಸ್ಸಿಗೆ ಬರಬೇಕದು. ರಾಯರು ಅವ್ರ ಮನಸ್ಸಿಗೆ ಹೋಗಿ ಅವ್ರಿಗೆ ಅನುಗ್ರಹ ಮಾಡಬೇಕು. ಮಾಡಿದಾಗಲೇ ಅವರು ಪೂಜೆ ಮಾಡೋದು. ನಾವು ಹೇಳ್ಬಿಟ್ವಿ ಅಂತ ಅಂದ್ಬಿಟ್ಟು ಯಾರು ಅಷ್ಟೇ ಪೂಜೆ ಮಾಡೋದಕ್ಕೆ ಮನ್ಸು ಬರೋದಿಲ್ಲ, ಮನ್ಸು ಕೊಡೋದಿಲ್ಲ ರಾಯರು. ಹಂಗಾಗಿ ಒಬ್ಬೊಬ್ಬರು ಮನಸ್ಸಲ್ಲಿ ಒಂದೊಂದು ಥರ ಅನ್ನೋದಿರುತ್ತೆ. ರಾಯರು ಯಾವಾಗ ಯಾರ ಮನೆಗೆ ಯಾರ ಮನಸ್ಸಿಗೆ ಹೋಗ್ತಾರೆ ಅನ್ನೋದೇ ತುಂಬ ಒಂಥರ ವಿಶೇಷ ಅಂತಲೇ ಹೇಳ್ಬೋದು. ರಾಯರು ಬರೋ ಮನೆಗಳೇ ವಿಶೇಷತೆ ಅಂತ ಹೇಳ್ಬೋದು. ಮುಂಚೆ ಮೊದಲು ನಾನು ಬರೀ ಗುರುವಾರ ಮಾತ್ರ ನಾನು ರಾಯರಿಗೆ ಪೂಜೆ ಮಾಡ್ತಿದ್ದೆ ಮತ್ತು ರಾಯರು ಮಠಕ್ಕೆ ಗುರುವಾರ ಹೋಗ್ತಿದ್ದೆ. ಆದರೆ ಇವಾಗ ನಾನು ಬೆಳಗ್ಗೆ ಸಂಜೆ 2 ಟೈಮು ನಾನು ರಾಯರಿಗೆ ದೀಪ ಹಚ್ಚಿ ಪೂಜೆ ಮಾಡೋವಂಥದ್ದು. ಮತ್ತು ನನಗೆ ಯಾವಾಗ ಮನಸ್ಸಾಗುತ್ತೋ ಆ ಕಡೆ ರಾಯರ ಮಠದ ಕಡೆ ಹೋದಾಗೆಲ್ಲ ನಾನು ರಾಯರ ಮಠಕ್ಕೆ ಹೋಗಿಯೇ ನಾನು ಬರೋವಂಥದ್ದು. ಇವಾಗ ಜಾಸ್ತಿ ನನಗೆ ರಾಯರೇ ನನ್ನ ಜೀವನ ಸರ್ವಸ್ವ ಅನ್ನೋ ಥರ ಆಗಿಬಿಟ್ಟಿದ್ದಾರೆ ರಾಯರು. ನಾನು ರಾಯರ ಮುಖ ನೋಡಬೇಕು, ರಾಯರ ಮುಂದೆನೇ ಕೂತ್ಕೋಬೇಕು, ತುಪ್ಪದ ದೀಪ ಬೆಳಗಬೇಕು, ನನ್ನ ಕಷ್ಟನೆಲ್ಲ ಅವ್ರ ಕೈಲಿ ಹೇಳ್ಕೋಬೇಕು, ಅವ್ರ ಮುಖ ನೋಡಿ ಅವ್ರ ಪಾದಕ್ಕೆ ನನ್ನ ಕಷ್ಟ ಹಾಕಬೇಕು. ಆವಾಗ ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಕ್ಕುತ್ತೆ. ಎಂಥ ಕಷ್ಟ ಇರಲಿ, ನನಗೂ ಸಹ ಸುಮಾರು ದೊಡ್ಡದಾಗಿ ಕಷ್ಟ ಅನ್ನೋದು ಬಂದಿದೆ. ಅನುಭವ್ಸೋಕ್ಕಾಗದಿರೋಂಥ ಕಷ್ಟನೂ ಸಹ ನಾನು ಅನುಭವಿಸಿದ್ದೀನಿ. ಆದರೆ ರಾಯರ ಮುಖ ನೋಡಿ, ರಾಯರಿಗೆ ತುಪ್ಪದ ದೀಪ ಬೆಳಗಿ, ರಾಯರ ಹತ್ರ ಕುತ್ಕೊಂಡು ನಾನು 2 ಹನಿ ಕಣ್ಣೀರು ಹಾಕ್ಬಿಟ್ಟು ನಾನು ಏನು ಬಾಯಿ ಬಿಟ್ಟು ಹೇಳೋದೇ ಬೇಡ, ರಾಯರ ಮುಖನೇ ನಾನು ನೋಡ್ತಿತ್ತು ಅಂತಂದರೆ ನನ್ನ ಮನಸ್ಸಲ್ಲಿ ಏನು ನೋವಿದೆ, ಏನು ಕಷ್ಟ ಇದೆ ಅಂತ ಅನ್ನೋದು ನಾನು ಬಾಯಿ ಬಿಟ್ಟು ಹೇಳೋದೇ ಬೇಡ. ನಾನು ಅಂತಲ್ಲ, ಎಲ್ಲರೂ ಅಷ್ಟೇ, ಯಾರು ಬಾಯಿ ಬಿಟ್ಟು ಹೇಳೋದೇ ಬೇಡ. ರಾಯರಿಗೆಲ್ಲವೂ ಸಹ ಅರ್ಥ ಆಗಿಬಿಡುತ್ತೆ. ಏಕೆ ಅಂತಂದರೆ ರಾಯರು ಮನಸ್ಸಿನಲ್ಲಿ ಮನಸ್ಸು ಕೊಟ್ಟು ಕೇಳಿಸ್ಕೋತಾರೆ. ಎಲ್ಲ ಸಮಸ್ಯೆನೂ ಒಂದೇ ಸತಿ ದೂರ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಉಕ್ಕೋದ್ರ ಮೇಲ್ಗಡೆ ನೀರು ಹಾಕ್ತಾರೆ ಅಂತಾರಲ್ಲ, ಹಾಗೆ ತಕ್ಷಣ ಉಕ್ಕೋದನ್ನು ತಪ್ಪಿಸ್ತಾರೆ ರಾಯರು. ನಂತರ ಪೂರ್ತಿ ಉಕ್ಕೋದನ್ನು ತಡೆ ಹಿಡಿತಾರೆ ರಾಯರು. ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ. ಎಂಥ ಕಷ್ಟ ಬರಲಿ, ಸಂಕಷ್ಟ ಬರಲಿ, 1-2 ದಿವಸ ಅಷ್ಟೇ ನಾವು ನೋವು ಅನುಭವಿಸೋಂಥದ್ದು. ಆದರೆ ಆ ನೋವು ಅನುಭವಿಸ್ಬೇಕಾದ್ರೂ ರಾಯರು ನನ್ನ ಜೊತೆಯಲ್ಲಿದ್ದಾರೆ. ನನಗೂ ದೊಡ್ಡದಾಗಿ ಕಷ್ಟ ಸಂಕಷ್ಟ ಎಲ್ಲವೂ ಸಹ ಬಂದಿದೆ. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಹಂಗಾಗಿ ರಾಯರು ಪೂಜೆ ಮಾಡೋದು, ರಾಯರು ಮಠಕ್ಕೆ ಹೋಗೋದು, ರಾಯರು ಫೋಟೋ ನೋಡೋದು ಅಂದರೆ ನನಗೇನೋ ಒಂಥರ ಹುಚ್ಚು ನನಗೆ. ನಮ್ಮನೆಗಳಲ್ಲಿ ಹೇಳ್ತಾರೆ, ಜಾಸ್ತಿ ನೀನು ದೇವ್ರ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಜಾಸ್ತಿ ಮಾಡ್ತೀಯ, ಒಂಥರ ಹುಚ್ಚಿ ಥರ ನೀನು ದೇವ್ರ ಪೂಜೆ ಮಾಡ್ತೀಯ, ಯಾಕೆ ಕಂಟ್ರೋಲ್ ಆಗು, ಕಮ್ಮಿ ಮಾಡು ಅಂತ ಹೇಳ್ತಾರೆ. ಇಲ್ಲ, ಅದು ನನಗೆ ಕಮ್ಮಿ ಮಾಡ್ಕೊಳಕ್ಕಾಗೋದಿಲ್ಲ. ನಾನು ದೇವ್ರು ನಂಬಿದ್ದೀನಿ. ನನ್ನ ಕಷ್ಟ ಏನೇ ಇದ್ದರೂ ಅದನ್ನೆಲ್ಲ ದೇವ್ರ ಪಾದಕ್ಕೆ ಹಾಕಿದ್ದೀನಿ. ದೇವರು ನನ್ನ ಕಷ್ಟನೆಲ್ಲ ದೂರ ಮಾಡ್ತಿದ್ದಾರೆ. ನಾನು ಒಂದಕ್ಕೆ ನಾನು ಆಸೆ ಪಟ್ಟಿದ್ದೀನೋ, ಒಂದಕ್ಕೆ ಬೇಡಿಕೆ ಇಟ್ಟಿದ್ದೀನೋ ಅದನ್ನೆಲ್ಲ ರಾಯರು 100 ಭಾಗದಷ್ಟು ಕೊಟ್ಟಿಲ್ಲ ಅಂದ್ರೂ ಅದರಲ್ಲಿ ಒಂದು 40-50 ಭಾಗದಷ್ಟು ಖಂಡಿತ ನನಗೆ ಕೊಟ್ಟಿದ್ದಾರೆ. ಹಿಂದೆ ನನ್ನ ಕಷ್ಟಗಳು ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರೇನು, ರಕ್ತನೇ ಸಹ ಬರ್ತಿತ್ತು. ಆದರೆ ಇವಾಗ ನನ್ನ ಮನೆ ಪರಿಸ್ಥಿತಿ ಎಷ್ಟು ಸುಧಾರಿಸಿದೆ. ಮನಸ್ಸಿನಲ್ಲಿ ನೆಮ್ಮದಿ ಕೊಟ್ಟಿದ್ದಾರೆ, ಸುಖ ಶಾಂತಿ ಕೊಟ್ಟಿದ್ದಾರೆ. ನಾವು ಒಬ್ಬರು ಮಾತು ಒಬ್ಬರು ನಮ್ಮ ಮನೆಗಳಲ್ಲಿ ಯಾರೂ ಅಷ್ಟೇ ತೆಗೆದಾಕೋದಿಲ್ಲ. ಮನೆಯಲ್ಲಿ 4-5 ಜನ ಇದ್ದೀವಿ ಅಂತಂದರೆ ಎಲ್ಲರೂ ಒಂದೇ ಮಾತಿನಲ್ಲೇ ನಾವು ಬದ್ಧವಾಗಿ ಇರ್ತೀವಿ ನಾವು. ಏಕೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಏನೇ ಇದ್ರೂ ಅದು ಎದೆದ್ರಿಗೆ ನಾವು ಮಾತಾಡ್ಕೊಂಡ್ಬಿಡ್ತೀವಿ. ಹಿಂದೆ ಒಂದು ಮುಂದೆ ಒಂದು ಮಾತಾಡಿಕೊಂಡು ನಮ್ಮ ಮನಸ್ಸನ್ನ ಕೆಡಿಸ್ಕೊಳ್ಳೋ ಅಂಥ ಕೆಲಸ ನಾವು ಮಾಡ್ಕೊಳ್ಳೋದಿಲ್ಲ. ಏಕೆ ಅಂತಂದರೆ ನಾವು ನಂಬಿರೋ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಕೆಲವ್ರ ಮನೆಗಳಲ್ಲೂ ಸಹ ನಾನು ನೋಡಿದ್ದೀನಿ, ಅವ್ರು ಹೇಳೋದನ್ನು ಸಹ ನಾನು ಕೇಳಿದ್ದೀನಿ, ನಾನು ಕಿವಿಯಾರೆ ಕೇಳಿದ್ದೀನಿ. ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನನೂ ಅಷ್ಟು ದಾರಿ ಅನ್ನೋದು ಹಿಡ್ದಿದ್ದಾರೆ. ಗಂಡ ಒಂದು ದಾರಿ ಆದರೆ ಮಕ್ಕಳೊಂದು ದಾರಿ, ಹೆಂಡ್ತಿ ಒಂದು ದಾರಿ. ಏನು ಮಾಡೋದು, ನಮ್ಮ ಮನೆಗಳಲ್ಲಿ ದುಡ್ಡು ಕಾಸಿಗೆ ಏನು ಸಮಸ್ಯೆ ಇಲ್ಲ, ಆದರೆ ಒಬ್ಬರು ಮಾತು ಒಬ್ಬರು ಕೇಳೋದಿಲ್ಲ. ಈ ಥರ ಸಮಸ್ಯೆ ಇದೆ. ನಮಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ದೇವ್ರು ಎಲ್ಲನೂ ಕೊಟ್ಟಿದ್ದಾರೆ, ಆದರೆ ನೆಮ್ಮದಿ ಇಲ್ಲ ಅಂತ.
ಭಗವಂತ ನಮಗೇನು ಕೊಟ್ಟಿಲ್ಲ ಅಂದ್ರೂ ನೆಮ್ಮದಿ ಕೊಟ್ಟಿದ್ದಾನೆ, ಸುಖ ಶಾಂತಿ ಕೊಟ್ಟಿದ್ದಾನೆ. ನಾವು ಹೇಳೋದನ್ನ ಕೇಳೋವಂಥ ಮಕ್ಕಳನ್ನ ಕೊಟ್ಟಿದ್ದಾನೆ. ಸಾಕಲ್ವ? ಇವಾಗಿನ ಕಾಲದಲ್ಲಿ ಮಕ್ಕಳುಗಳು ಹೇಳಿದ ಮಾತು ಕೇಳೋದೇ ಕಮ್ಮಿ. ಏಕೆಂತಂದರೆ ನಾನು ಹೊರಗಡೆ ಓಡಾಡೋದ್ರಿಂದ, ನಾನು ಜನಸಂಪರ್ಕ ಇಟ್ಕೊಂಡಿರೋದ್ರಿಂದ ನನಗೂ ಸಹ ಗೊತ್ತಾಗ್ತಿರುತ್ತೆ. ತಂದೆ ತಾಯಿ ಮಾತು ಅಂತಂದ್ರೂ ಸಾಕು, ಮಕ್ಕಳು ಕೇಳೋದಿಲ್ಲ. ಆದರೆ ನಮ್ಮ ಮಾತನ್ನ ನಮ್ಮ ಮಕ್ಕಳು ಯಾವತ್ತೂ ಅಷ್ಟೇ ತೆಗೆದಾಕೋದಿಲ್ಲ. ಆ ಸ್ಕೂಲ್ ಚೆನ್ನಾಗಿಲ್ಲ, ಬೇಡ ಆ ಸ್ಕೂಲ್ಗೆ ಹೋಗೋದು ಬಿಟ್ಬಿಡ್ರಿ ಅಂತಂದರೆ, ಆಯ್ತಮ್ಮ ನೀವು ಹೇಳ್ದಾಗೆ ಅಂತಾರೆ. ಆ ಕಾಲೇಜ್ ಚೆನ್ನಾಗಿಲ್ಲ, ಬೇಡ ಆ ಕಾಲೇಜು ನಿನಗೆ ಸರಿ ಬರೋದಿಲ್ಲ ಅಂತ ನನ್ನ ಮಕ್ಳಿಗೆ ಹೇಳಿ ನಾ ಕಾಲೇಜ್ ಬಿಡಿಸಿದ್ರು ಸಹ ಸರಿ ಆಯಿತು. ನಿನಗೆಲ್ಲವೂ ಸಹ ಗೊತ್ತಿರುತ್ತೆ, ನಮ್ಮ ಭವಿಷ್ಯ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಂಗಾಗಿ ನೀವೇನು ಮಾಡು ಅಂತೀರೋ ಅದಷ್ಟೇ ನಾವು ಮಾಡೋದಂಥದ್ದು ಅಂತ ಹೇಳ್ತಾರೆ ನಮ್ಮ ಮಕ್ಳುಗಳು. ಏಕೆಂತಂದರೆ ಕೆಲವು ಮಕ್ಳುಗಳು ಕಾಲೇಜ್ ಬಿಡಿಸ್ತೀವಿ ಅಂತಂದರೆ ಹಠ ಮಾಡ್ತಾರೆ. ಇಲ್ಲ ನಾನು ಬಿಡೋದಿಲ್ಲ, ನಾನು ಅಲ್ಲೇ ಹೋಗ್ತೀನಿ, ನನಗಿದೇ ಕಾಲೇಜ್ ಬೇಕು, ನನಗಿದೇ ಬಟ್ಟೆ ಬೇಕು, ನನಗಿದೇ ಊಟ ಬೇಕು, ನನಗೆ ರಜೆ ಇದ್ದಾಗ ನಾನು ಇದೇ ಜಾಗಕ್ಕೆ ನಾನು ಹೋಗಬೇಕು, ನಮ್ಮ ಫ್ರೆಂಡ್ಸ್ ಜೊತೆ ಹೋಗಬೇಕು, ನನಗೆ ದುಡ್ಡು ಬೇಕು ಖರ್ಚಿಗೆ, ನನಗೆ ಮೊಬೈಲ್ ಬೇಕು, ನನಗೆ ಗಾಡಿ ಬೇಕು ಅಂತ ಈ ಥರ ಕೇಳೋವಂಥ ಮಕ್ಕಳನ್ನು ಸಹ ನಾನು ನೋಡಿದ್ದೀನಿ. ಆದರೆ ನಮ್ಮ ಮನೆಗಳಲ್ಲಿ ಈ ಥರ ಯಾರೂ ಅಷ್ಟೇ ನನಗೆ ಇದೇ ಬೇಕು ಅದೇ ಬೇಕು ಅಂತ ಕೇಳೋದಿಲ್ಲ. ಏಕೆ ಅಂತಂದರೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದೇ ಇಷ್ಟು. ನಮ್ಮ ಮನೆಗಳಲ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನದಲ್ಲೂ ಹೊಂದಾಣಿಕೆ ಅನ್ನೋದು ಕೊಡು. ನೀನು ಬಡತನ ಕೊಟ್ಟಿರ್ಬೋದು, ಆದರೆ ಮನಸ್ಸು ಒಡ್ಕೊಳ್ಳೋ ಅಂಥ ಮಾತುಗಳು ನಮ್ಮ ಮನೆಯಲ್ಲಿ ಬರಬಾರ್ದು. ಯಾರ ಮುಖ ಅತ್ತ ಯಾರ ಮುಖ ಇತ್ತ ಅನ್ನೋ ಥರ ನೀನು ಮಾಡಬೇಡ ಭಗವಂತ. ನಾವು ಒಂದು ತುತ್ತು ಅನ್ನ ಇದ್ದರೂ 4 ಜನನೂ ಹಂಚ್ಕೊಂಡು ತಿನ್ನೋ ಮನ್ಸು ಕೊಡು, ಬುದ್ಧಿ ಕೊಡು. ಆದರೆ ಅನ್ನಕ್ಕೆ ಕೊರತೆ ಇರ್ಬೋದು, ಪ್ರೀತಿ ವಾತ್ಸಲ್ಯಕ್ಕೆ ಮಾತ್ರ ಯಾವತ್ತೂ ಅಷ್ಟೇ ನೀನು ಕೊರತೆ ಮಾಡಬೇಡ. ನಮ್ಮ ಜೊತೇಲಿ ನೀನಿರು, ನಮ್ಮ ಕಷ್ಟ ಸುಖ ದುಃಖದಲ್ಲಿ ನೀನಿರು, ನನ್ನ ಮಕ್ಕಳು ವಿದ್ಯೆ ಬುದ್ಧಿನಲ್ಲಿ ನೀನಿರು ಅಂತ ನಾನು ಇಷ್ಟನ್ನೇ ಕೇಳ್ಕೊಳ್ಳೋವಂಥದ್ದು. ನನ್ನ ಕೋರಿಕೆ ರಾಯರಿಗೆ ನನ್ನ ಮನೆ ದೇವ್ರಿಗೆ ಕೇಳಿಸಿದೆ ಅನಿಸುತ್ತೆ. ಹಂಗಾಗಿ ನಾನು ಏನನ್ನ ಕೇಳಿದ್ದೀನೋ ಅದನ್ನು ನನಗೆ ಕೊಟ್ಟಿದ್ದಾರೆ ರಾಯರು, ನನ್ನ ಮನೆ ದೇವ್ರುಗಳು. ಕೆಲವರು ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಕಣ್ಣೀರು ಹಾಕೋದು. ನಾನು ಒಂದು ವಿಡಿಯೋ ಮಾಡಿದ್ದೆ. ನಾನು ತಾಯಿ ಮಗ ಇಬ್ಬರೇ ಇರೋದು, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಮನೆಯಿಂದ ಹೊರಗಡೆನೂ ಸಹ ಬರೋಕ್ಕಾಗ್ತಿಲ್ಲ ಅಂತ ನಾನು ಹೇಳಿದ್ದೆ. ನಾನು ಒಂದೆರಡು ವೀಡಿಯೋದಲ್ಲೂ ಸಹ ನಾನು ಅದು ಹೇಳಿದ್ದೆ. ಆದರೆ ಅವ್ರ ಮಗನ್ನ ಆ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿದ್ರು ಗೊತ್ತಾ. ಆದರೆ ಆ ಮಗ ಮಾತ್ರ ಹೇಳಿದ ಮಾತು ಕೇಳೋದಿಲ್ಲ. ಮಗ ಹೇಳ್ದಾಗೆ ತಾಯಿ ಕೇಳಬೇಕು. ಆ ತಾಯಿ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಮಗನ ಪರ್ಮಿಷನ್ ತೊಗೋಬೇಕು. ಅವ್ನು ಹೇಳಿದ್ರೆ ಮಾತ್ರ ಅವ್ರು ಹೋಗೋವಂಥದ್ದು. ಇಲ್ಲಾಂದರೆ ಯಾವ ಫಂಕ್ಷನ್ಗಳಿಗಾಗಲಿ ಯಾವ ಸಂಬಂಧದ ಮನೆಗಾಗಲಿ ಅವರು ಹೋಗೋದಿಲ್ಲ. ನಾನು ಸಹ ಕೆಲವು ಜನ ನೋಡಿದ್ದೀನಿ, ಕೆಲವು ಫ್ಯಾಮಿಲಿಗಳಲ್ಲೂ ನಾನು ನೋಡ್ತಾ ಇರ್ತೀನಿ. ಕೆಲವು ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ಗಂಡ ಹೆಂಡ್ತಿನಲ್ಲಿ ಹೊಂದಾಣಿಕೆ ಇದ್ದರೆ ಮಕ್ಕಳು ಹೊಂದಾಣಿಕೆ ಅನ್ನೋದು ಇರೋದಿಲ್ಲ. ಇದೆಲ್ಲ ಸರಿ ಹೋಗಬೇಕು ಅಂತಂದರೆ ಮಕ್ಕಳ ಕೈಲಿ ದೇವರು ಆರಾಧನೆ ಮಾಡಿಸ್ಬೇಕು, ದೇವ್ರ ಪೂಜೆ ಮಾಡಿಸ್ಬೇಕು. ಅಶ್ವತ್ಥ ಮರ, ಹಳ್ಳಿ ಮರಕ್ಕೆ ಮಕ್ಕಳ ಕೈಲಿ ಪ್ರದಕ್ಷಿಣೆ ಹಾಕಿಸ್ಬೇಕು, ಎಕ್ಕದ ಗಿಡಕ್ಕೆ ಪೂಜೆ ಮಾಡಿಸ್ಬೇಕು. ಎಕ್ಕದ ಗಿಡದಲ್ಲಿ ವಿಘ್ನೇಶ್ವರ ಇರ್ತಾನೆ. ಹಂಗಾಗಿ ಎಕ್ಕದ ಗಿಡಕ್ಕೆ ಮಕ್ಕಳ ಕೈಲಿ ಪೂಜೆ ಮಾಡಿಸಿ, ಗಣೇಶನಿಗೆ 21 ಗರಿಕೆನ ಧರಿಸಿ ಎಕ್ಕುದ್ವು ಇಡಿಸಿ ಮಕ್ಕಳ ಕೈಲಿ ಪೂಜೆ ಮಾಡಿಸಿದ್ರೆ ಖಂಡಿತ ಮಕ್ಕಳು ಹೇಳಿದ ಮಾತು ಕೇಳೇ ಕೇಳ್ತಾರೆ. ಏಕೆ ಅಂತಂದರೆ ಮಕ್ಕಳು ಮನಸ್ಸಿನಲ್ಲಿ ದೇವರು ಇರ್ತಾರೆ, ದೇವರು ಮನಸ್ಸು ಕೊಡ್ತಾರೆ. ಈಗ ಮಕ್ಕಳೇ ದೇವರು ಅಂತ ಹೇಳ್ತಾರಲ್ಲ, ಹಂಗಾಗಿ ಮಕ್ಕಳು ಕೆಟ್ಟವರಾಗಿರೋದಿಲ್ಲ. ಮಕ್ಕಳ ಕೈಲಿ ನಾವು ಏನೊಂದು ದೇವ್ರ ಸೇವೆ, ದೇವರು ನಂಬೋದು, ದೇವ್ರ ಸ್ತೋತ್ರ ಹೇಳ್ಸೋದು, ಬೆಳಿಗ್ಗೆ ಬೇಗ ಎಬ್ಬರಿಸೋದು, ಮಕ್ಕಳ ಕೈಲಿ ದೇವ್ರ ಪೂಜೆ ಮಾಡಿಸೋದು, ಇದನ್ನೆಲ್ಲ ಮಾಡಿಸ್ತು ಅಂತಂದರೆ ಭಗವಂತನೇ ಮಕ್ಕಳು ಭವಿಷ್ಯನ ಬರೆದು ಬಿಡ್ತಾನೆ. ಇದು 100ಕ್ಕೆ 100ರಷ್ಟು ಸತ್ಯ. ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಒಬ್ಬೊಬ್ರಿಗೆ ಸಂಬಂಧದಲ್ಲಿ ಕಷ್ಟ ಕೊಟ್ಟರೆ, ಇನ್ನು ಕೆಲವ್ರಿಗೆ ಅಕ್ಕಪಕ್ಕದವ್ರ ಕಡೆಯಿಂದನೂ ಕಷ್ಟ ಅನ್ನೋದಿರುತ್ತೆ. ಇನ್ನು ಕೆಲವ್ರಿಗೆ ಗಂಡ ಹೆಂಡ್ತಿ ಹೊಂದಾಣಿಕೆನೇ ಇರೋದಿಲ್ಲ. ಇನ್ನು ಕೆಲವ್ರಿಗೆ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಮಕ್ಕಳಲ್ಲಿ ಹೊಂದಾಣಿಕೆ ಅನ್ನೋದಿರೋದಿಲ್ಲ. ಹೌದು, ಕಷ್ಟ ಅನ್ನೋದು ಯಾರನ್ನೂ ಬಿಟ್ಟಿದ್ದಲ್ಲ, ಎಲ್ಲವೂ ಕಷ್ಟ ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಇರುತ್ತೆ ಕಷ್ಟ. ಆದರೆ ಅದು ಬಗೆಹರಿಸ್ಕೊಳ್ಳೋದು ಹೇಗೆ, ಅದನ್ನು ಸಮಸ್ಯೆಯಿಂದ ನಾವು ದೂರ ಬರೋದು ಹೇಗೆ, ಏನು ಮಾಡಿದ್ರೆ ಈ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಅಂತ ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕು. ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಸಮಸ್ಯೆನೇ ನೆನೆಸ್ಕೊಂಡು ಯೋಚನೆ ಮಾಡ್ತಾ ನಾವು ಕೂರೋದಕ್ಕೆ ಹೋಗಬಾರ್ದು. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ತಿಳ್ಕೊಳ್ತಾ ನಾವು ದೇವರು ನಂಬಬೇಕು. ಇದಕ್ಕೆಲ್ಲ ಒಂದೇ ಉತ್ತರ ಅಂತಂದರೆ ದೇವರು, ರಾಯರು ನಂಬಬೇಕು. ರಾಯರು ಗುರುಗಳು. ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಅಂತಿರಲ್ಲ, ರಾಯರು ಮಠಕ್ಕೆ ಕರ್ಕೊಂಡೋಗಿ
ದೀರ್ಘದಂಡ ನಮಸ್ಕಾರ ಹಾಕಿಸ್ರಿ. ಗಂಡು ಮಕ್ಕಳಾದರೆ, ಹೆಣ್ಣು ಮಕ್ಕಳಾದರೆ ಹೆಜ್ಜೆ ನಮಸ್ಕಾರ ಹಾಕಿಸ್ರಿ. ನಿಜವಾಗ್ಲೂ ಅವ್ರ ಮನಸ್ಸನ್ನ ರಾಯರೇ ತಿದ್ದು ಬಿಡ್ತಾರೆ. ಏನು ಮಕ್ಕಳು ಒಂದು ಕೆಟ್ಟ ದಾರಿಗೆ ಹೋಗ್ತಿರ್ತಾರೋ, ಕೆಟ್ಟ ಯೋಚನೆಗಳು ಮಾಡ್ತಿರ್ತಾರೋ, ತಂದೆ ತಾಯಿ ಮಾತು ಕೇಳೋದಿಲ್ವೋ, ರಾಯರು ಅವ್ರ ಮನಸ್ಸಿಗೆ ಹೋಗಿ ತಿದ್ದು ಬಿಡ್ತಾರೆ. ಈಗಿದ್ದವ್ರಿಗಾದ್ರ ಅಂತ ಅನ್ನೋರು ಸಾಕಷ್ಟು ಜನನ ನಾನು ನೋಡಿದ್ದೀನಿ. ನಾನು ನೋಡಿ ತಿಳ್ಕೊಂಡ ಮೇಲೇ ನಾನು ಹೇಳೋ ಅಂಥದ್ದು. ಏಕೆ ಅಂತಂದರೆ ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಖಂಡಿತ ನಾನು ಹೇಳೋದಿಲ್ಲ. ತುಂಬ ಕೆಟ್ಟವರು ರಾಯರು ನಂಬಿ ರಾಯರು ಸೇವೆ ಪೂಜೆ ಮಾಡಿದ್ಮೇಲೆ ಒಳ್ಳೆಯವರಾಗಿರೋರು ಇದ್ದಾರೆ. ಒಳ್ಳೆಯ ವಿದ್ಯಾಭ್ಯಾಸ ಮುಗಿಸಿ ಒಳ್ಳೊಳ್ಳೆ ಕೆಲಸಕ್ಕೆ ಹೋಗಿರೋರು ನಾನು ನೋಡಿದ್ದೀನಿ ನಾನು. ಹಾಗಾಗಿ ನಾನು ಹೇಳೋ ಅಂಥದ್ದು, ಯಾವುದೇ ಒಂದು ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಪರಿಹಾರನೂ ದೇವರಿಟ್ಟೇ ಇಟ್ಟಿರ್ತಾರೆ. ಸುಮ್ಮನೆ ಸಮಸ್ಯೆ ಕೊಟ್ಟು ಬಿಡೋದಿಲ್ಲ. ಅದಕ್ಕೊಂದು ಪರಿಹಾರ ಅಂತಲೂ ಭಗವಂತ ಕೊಟ್ಟಿರ್ತಾನೆ. ಆ ಸಮಸ್ಯೆಗೆ ಪರಿಹಾರ ಏನು ಅಂತ ನಾವು ತಿಳ್ಕೊಂಡು ಸಮಸ್ಯೆನ ನಾವು ದೂರ ಮಾಡ್ಕೋತಾ ಹೋಗಬೇಕು. ದೇವರು ನಂಬಬೇಕು, ದೇವ್ರ ಪೂಜೆ ಮಾಡಬೇಕು, ನಾವು ಒಳ್ಳೆಯದನ್ನೇ ಮಾಡ್ತಾ ಹೋಗಬೇಕು. ಕೆಟ್ಟದ್ದನ್ನು ಕೆಟ್ಟವ್ರಿಗೆ ಬಿಟ್ಬಿಡಬೇಕು. ನಮ್ಮನ್ನು ಯಾರು ಆಡ್ತಾರೋ ಅವ್ರನ್ನ ಭಗವಂತ ನೋಡ್ಕೋತಾರೆ. ಎಂಥ ಸಮಸ್ಯೆ ಇರಲಿ ಅದಕ್ಕೊಂದು ಪರಿಹಾರ ಅಂತಲೂ ರಾಯರು ಕೊಟ್ಟಿರ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.